ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಇಡ್ಲಿ ಹಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವತ್ತು ಸಂಕಷ್ಟಿ ಆಗಿರೋದ್ರಿಂದ ಅಕ್ಕಿ ತರಿ ಹಾಕಿಲ್ಲ, ರವೆ ಹಾಕಿದ್ದೀನಿ. ಇಡ್ಲಿ ಮಾಡಿದಾಗ ನಾನು ಸಾಮಾನ್ಯವಾಗಿ ಹಲಸಿನ ಎಲೆ ಅಥವಾ ಬಾಳೆ ಎಲೆಯಿಂದ ಕೊಟ್ಟೆ ಮಾಡಿ ಅದರಲ್ಲೇ ಇಡ್ಲಿ ಹಿಟ್ಟನ್ನು ಹಾಕಿ ಬೇಯಿಸ್ತೀನಿ. ನಿನ್ನೆ ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಲೋಟದಲ್ಲಿ 4 ಎಲೆ ಹಲಸಿನ ಎಲೆ ಇಟ್ಟು ಅದರಲ್ಲಿ ಇಡ್ಲಿ ಹಿಟ್ಟು ಹಾಕಿದರೆ ಅದು ಸೇಮ್ ಈ ಕೊಟ್ಟೆ ಥರನೇ ಆಗುತ್ತೆ. ಇದು ಬೇಯೋದಕ್ಕೆ ಒಂದು 15ರಿಂದ 20 ನಿಮಿಷ ಬೇಕಾಗತ್ತೆ. ಅಷ್ಟರಲ್ಲಿ ನಾನು ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ಒಂದು ಪುಟ್ಟ ರಂಗೋಲಿ ಹಾಕ್ತಾ ಇದ್ದೀನಿ. ಹಾಗೆ ದೇವ್ರ ಪೂಜೆಗೆ ಹೂ ಕೊಯ್ಯೋದಕ್ಕೆ ಅಂತ ಅಂಗಳಕ್ಕೆ ಬಂದಿದ್ದೀನಿ. ಬೆಳಿಗ್ಗೆ ಅಂಗಳದಲ್ಲಿ ಎಲ್ಲ ಓಡಾಡಿ ಗಿಡಗಳನ್ನೆಲ್ಲ ನೋಡಿಕೊಂಡು ದೇವರಿಗೆ ಹೂ ಕೊಯ್ಯೋದು ಅಂದರೆ ನನಗೆ ತುಂಬ ಇಷ್ಟ. ಇದು ನೋಡಿ, ಭಟ್ಕಳ ಮಲ್ಲಿಗೆ. ಇದು ಈ ಸಮಯದಲ್ಲಿ ತುಂಬ ಹೂ ಬಿಡುತ್ತೆ. ಹಾಗೆ ಪರಿಮಳ ಅಂತೂ ತುಂಬಾ ಇರುತ್ತೆ. ಅಂಗಳದಲ್ಲಿ ಹೂವು ಅರಳ್ಕೊಂಡಿದ್ರು ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ಗಣಪತಿಗೆ ತುಂಬ ಶ್ರೇಷ್ಠವಾದ ಗರಿಕೆಯನ್ನು ಕೂಡ ಸ್ವಲ್ಪ ಕೊಯ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಯಾವ್ಯಾವುದೋ ಜಾತಿ ಹಕ್ಕಿಗಳು ತುಂಬಾ ಬರುತ್ತವೆ. ಅವುಗಳು ಚಿಲಿಪಿಲಿ ಗುಟ್ಟೋದನ್ನು ಕೇಳೋದಕ್ಕೆ ನನಗೆ ತುಂಬ ಇಷ್ಟ. ದೇವರಿಗೆ ಹೂವನ್ನೆಲ್ಲ ಕೊಯ್ಕೊಂಡು ಬಂದು ದೇವ್ರ ಪೂಜೆಗೆ ರೆಡಿ ಮಾಡೋ ಅಷ್ಟರಲ್ಲಿ ಇಡ್ಲಿ ಕೂಡ ಬೆಂದಿತ್ತು. ಬನ್ನಿ ನೋಡೋಣ. ಹಾಗೆ ಬೆಳಗಿನ ಟಿಫಿನ್ ಕೂಡ ಆಯಿತು. ನಂತರ ಹೊಸದಾಗಿ ಕಟ್ಟಿ ಸದ್ಯದಲ್ಲೇ ಗೃಹ ಪ್ರವೇಶ ಕೂಡ ಆಗಿತ್ತು. ನಮ್ಮ ರಿಲೇಷನ್ ಒಬ್ಬರ ಮನೆ. ಇದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೇನೆ. ಇವತ್ತು ಉಪನಯನ ಕೂಡ ಇತ್ತು ಅವರ ಮಗಂದು. ನಾವು ಹೋಗುವಷ್ಟರಲ್ಲಿ ಉಪನಯನದ ಕಾರ್ಯಕ್ರಮಗಳೆಲ್ಲ ಮುಗಿದಿತ್ತು. ಊಟಕ್ಕೆ ಕೂಡ ರೆಡಿಯಾಗಿತ್ತು. ಇವರದ್ದೇ ಮನೆ. ಇವರು ಶೋಭಾ ಶಾಸ್ತ್ರಿ ಅಂತ. ಇವರದ್ದೇ ಮನೆ. ತುಂಬ ಚೆನ್ನಾಗಿದೆ ಮನೆ. ಎಲ್ಲ ಕಡೆ ವ್ಯೂ ತುಂಬ ಚೆನ್ನಾಗಿದೆ. ಸುತ್ತಮುತ್ತಲೂ ಅಡಿಕೆ ತೋಟ.
ಇವರು ನನ್ನ ಸೊಸೆ ಅಮ್ಮ, ಇವರ ತವರು ಮನೆ ಇದೆ. ಹಾಗೆ ನಾವು ಅಲ್ಲಿಂದ ಹೊರಟ್ವಿ. ಇವತ್ತು ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಇಡಗುಂಜಿ ದೇವಸ್ಥಾನ ಹೋಗಿ ಮನೆಗೆ ಹೋಗೋಣ ಅಂತ ಇಡಗುಂಜಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಗೆ ಮನೆ ಹತ್ತಿರ ಬರ್ತಾ ಇದ್ದಂತೆ ನಮ್ಮ ಊರಿನದ್ದೇ ಒಂದು ಮದುವೆ ದಿಬ್ಬಣ ಕೂಡ ಸಿಕ್ತು. ವಾದ್ಯದೊಂದಿಗೆ ನವದಂಪತಿಗಳ ದಿಬ್ಬಣದ ಮೆರವಣಿಗೆ ನೋಡೋದೇ ಒಂದು ಚಂದ. ಮನೆಗೆ ಬಂದು ಸೇರೋ ಅಷ್ಟರಲ್ಲಿ ಸಂಜೆ 5 ಗಂಟೆ ಆಗಿತ್ತು. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ಬರೆಯಿರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.